ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ಚಾನೆಲ್ನ ಎಲ್ಲ ವೀಕ್ಷಕರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಬಿಆರ್ ಪರೇಡ್ ಮೈದಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಸ್ವಾತಂತ್ರ್ಯೋತ್ಸವ ಸಮಾರಂಭ. ಬಿಜೆಪಿ ಕಚೇರಿಯಲ್ಲಿ ರಾಷ್ಟ್ರ ಧ್ವಜಾರೋಹಣ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕಳೆಗಟ್ಟಿದ್ದು, ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಧ್ವಜಾರೋಹಣ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿವಿಧ ತುಕ್ಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ಜರುಗಿತು. ಸಿಆರ್ ಘಟಕ ಕಲಬುರಗಿ ನಗರ ಒಂದಿನ ಕಲಬುರಗಿ ಜಿಲ್ಲೆ ನಗರ ಮಹಿಳಾ ಅಬಕಾರಿ ಇಲಾಖೆ ವಂದನೆ ಸಲ್ಲಿಸಿ ಅಗ್ನಿಶಾಮಕ ದಳ ವಂದನೆ ಸಲ್ಲಿಸಿ ಕೂಡ ಅವರೇ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಇದು ನಮ್ಮ ಕಲಬುರಗಿಯ ಜಿಲ್ಲಾ ಪಂಚಾಯತ್
ತದನಂತರ ಸಚಿವ ಪ್ರಿಯಾಂಕರ್ಗೆ ಮಾತನಾಡಿದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂಭ್ರಮದ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡುವ ಸೌಭಾಗ್ಯ ನನ್ನದಾಗಿದೆ. ಇದು ವೈಯಕ್ತಿಕವಾಗಿ ನನಗೆ ಹೆಮ್ಮೆಯ ವಿಷಯ. 1947ರ ಆಗಸ್ಟ್ 15ರ ಬ್ರಿಟಿಷರ ಆಳ್ವಿಕೆಯ ದಾಸ್ಯದಿಂದ ದೇಶ ಮುಕ್ತಿ ಪಡೆದು ಒಂದು ಅಸ್ಮರಣೀಯ ದಿನ ಇಂದಾಗಿದೆ. ಸಾವಿರಾರು ಹೋರಾಟಗಾರರು ನೂರಾರು ವರ್ಷಗಳ ಕಾಲ ಹೋರಾಟ ನಡೆಸಿ ತ್ಯಾಗ ಬಲಿದಾನ ಮಾಡಿ ಪರಕೀಯರ ಸಂಕೋಲೆಯಿಂದ ಭಾರತ ದೇಶವನ್ನು ಬಿಡುಗಡೆಗೊಳಿಸಿದಂಥ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ಆದರೆ ನಮ್ಮ ಪೂರ್ವಜರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಾಗ ಎದುರಿಸಿದ ಕಷ್ಟಗಳ ಬಗ್ಗೆ ಅಥವಾ ನಾವು ಸ್ವಾತಂತ್ರ್ಯ ಪಡೆದ ನಂತರ ಅವರು ಎದುರಿಸಿದ ಸವಾಲುಗಳ ಬಗ್ಗೆ ನಮ್ಮ ಯುವಕರು ಸರಿಯಾಗಿ ತಿಳಿಯುವ ಪ್ರಯತ್ನ ಮಾಡಿಲ್ಲ ಎಂದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ನಾವು ಅವರ ಹೋರಾಟವನ್ನು ಎಲ್ಲೋ ಒಂದು ಕಡೆ ಮರ್ತೋಗ್ತಾ ಇದ್ದೀವಿ ಕಾಲಕ್ರಮೇಣ ಅಂತ ನನ್ನ ಅಭಿಪ್ರಾಯ ಆಗಿದೆ. ನಮ್ಮ ಪೂರ್ವಜರು ಒಂದು ಗ್ರಾಮ ಅಥವಾ ಒಂದು ಕಾಲನಿ ಕಟ್ತಾ ಇರಲಿಲ್ಲ. ಭೌಗೋಳಿಕವಾಗಿ ವಿಶ್ವದ 7ನೇ ಅತಿ ದೊಡ್ಡ ದೇಶವನ್ನು ನಿರ್ಮಿಸುತ್ತಿದ್ದರು ಎಂಬುದನ್ನು ನಾವು ಮರೆಯುತ್ತಿದ್ದೇವೆ. ನಮ್ಮ ದೇಶ ಬರೀ ಭೌಗೋಳಿಕವಾಗಿ ದೊಡ್ಡದಲ್ಲ, ಅತ್ಯಂತ ವೈವಿಧ್ಯಮಯ ಇರುವ ರಾಷ್ಟ್ರ ಕೂಡ. ಭಾರತದಲ್ಲಿ ಬರೀ 7 ಧರ್ಮಗಳಷ್ಟೇ ಇಲ್ಲ, ನಮ್ಮ ಬಳಿ 3,000 ಜಾತಿ ಹಾಗೂ 25,000 ಉಪಜಾತಿಗಳಿವೆ. ಈ ವೈವಿಧ್ಯತೆ ಬರೀ ನಮ್ಮ ಧರ್ಮದಲ್ಲಷ್ಟೇ ಸೀಮಿತ ಆಗಿಲ್ಲ. ಇವತ್ತು ನಮ್ಮ ಭಾಷೆಯಲ್ಲೂ ಕೂಡ ನಾವು ವೈವಿಧ್ಯತೆಯನ್ನು ಕಾಣಬಹುದಾಗಿದೆ. ನಮ್ಮ ದೇಶದಲ್ಲಿ 22 ಅಧಿಕೃತ ಭಾಷೆಗಳಾಗಿದ್ದು 1652 ಮಾತೃಭಾಷೆ ಹಾಗೂ ಆಡು ಭಾಷೆಗಳನ್ನು ಕೂಡ ನಾವು ಗುರುತಿಸಿದ್ದೇವೆ. ನಮ್ಮ ಆಚಾರ ವಿಚಾರ ಆಹಾರ ಉಡುಪು ಹಾಗೂ ಗ್ರಂಥಗಳು ಬೇರೆಯಾಗಿದೆ. ಕೆಲವು ವರ್ಷಗಳಿಂದ ಒಂದು ವ್ಯವಸ್ಥಿತವಾದಂಥ ಅಪಪ್ರಚಾರ ನಡೆದಿದೆ. ಸ್ವಾತಂತ್ರ್ಯದ ನಂತರ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎನ್ನುವ ಟೀಕೆ ಕೇಳಿಬರುತ್ತಿದೆ. ಈ ಟೀಕೆಗಳು ದುರುದ್ದೇಶದಿಂದ ಮಾಡಲಾಗುತ್ತಿದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಆದ್ದರಿಂದ ನಮ್ಮ ಯುವಕರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ಕೋತಾ ಇದ್ದೇನೆ, ನಮ್ಮ ಇತಿಹಾಸ ಹಾಗೂ ನಮ್ಮ ಪೂರ್ವಜರ ಹೋರಾಟದ ಕಷ್ಟಗಳನ್ನು ಓದಿ ಅರ್ಥೈಸಿಕೊಳ್ಳುವ ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಬೆ ನಗುತ್ತಾರಮ್ಮ. ಅನ್ಯರು ಬಂದರು ಮುತ್ತಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಜಗ ಶೌರ್ಯ सारे देश की नजरें हमारे वैज्ञानिकों पर थी. हम चंद्रमा से ಈ ಸಂದರ್ಭದಲ್ಲಿ ಸಂಸದ ರಾಧಾಕೃಷ್ಣ ದೊಡ್ಮನಿ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಖನೀಶ್ ಫಾತಿಮಾ, ವಿಧಾನ ಪರಿಷತ್ ಶಾಸಕರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ನಾಗನಹಳ್ಳಿ ಬಳಿ ಇರುವ ಬಿಜೆಪಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ ಬಿಜೆಪಿ ಪಕ್ಷದ ಹಾಲಿ ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭಾಗವಹಿಸಿ
ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಈ ಸ್ವಾತಂತ್ರ್ಯೋತ್ಸವ ಇಡೀ ದೇಶದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈ ಸ್ವಾತಂತ್ರ್ಯ ದೊರಕಿದ್ದು ಸಾಕಷ್ಟು ಸ್ವಾತಂತ್ರ್ಯ ಸೇನಾನಿಗಳಿಂದ, ನಮ್ಮ ರಾಷ್ಟ್ರಪಿತ ಅನ್ನುವ ಮಹಾತ್ಮ ಗಾಂಧಿಯವರ ಒಂದು ಪರಿಶ್ರಮದಿಂದ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ಈ ಸಂದರ್ಭದಲ್ಲಿ ನುಡಿನಮನಗಳನ್ನು ಆ ಸಂದರ್ಭದಲ್ಲಿ ಅವರಿಗೆ ನಾವು ಸಲ್ಲಿಸುತ್ತಾ, ಸಾಕಷ್ಟು ಜನರು ಈ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ತತ್ತು ನಮಗೆ ಈ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯೋತ್ಸವ ಅಷ್ಟು ಸುಲಭವಾಗಿ ನಮಗೆ ದೊರಕಿದ್ದಲ್ಲ. ಬ್ರಿಟಿಷರ ವಿರುದ್ಧ ಮತ್ತು ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಳು ನಿರಂತರವಾದ ಒಂದು ಪರಿಶ್ರಮದಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ದೊರಕಿದೆ. ಅದರ ನಾವೆಲ್ಲರೂ ನೋಡಿರ್ಬೋದು, 10 ವರ್ಷ 11ನೇ ವರ್ಷನಾಗ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮ್ಯಾಗ ನಮ್ಮ ದೇಶ 78ನೇ ಸ್ವಾತಂತ್ರ್ಯ ದಿವಸ ಆದ್ಮೇಲೆ ಇವತ್ತಿನ ದಿವಸ 3ನೇ ಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ನರೇಂದ್ರ ಮೋದಿಜಿಯವರು ವತಿಯಿಂದ ಆಗ್ಯದಂತ ಹೇಳಿ ಹೆಮ್ಮೆಲಿಂದ ಹೇಳಕ್ಕೆ ಬಯಸ್ತೇವೆ ನಾವು. ಅದಕ್ಕೆ ನಾವು ಎಲ್ಲರೂ ಕಲ್ತು ನಾಗರಿಕರಾಗಿ ನಮ್ಮ ಕಡೆದು ನಾವು ಏನದ ನಮ್ಮ ಭಾರತ ಡೆವಲಪ್ ಆಲಕ್ಕ, ನಮ್ಮ ಭಾರತ ಒಳ್ಳೇದಾಲಕ್ಕ ನಾವೆಲ್ಲರೂ ನಮ್ಮ ಮನ್ಸ್ಲಿಂತ ಏನ್ರಿ ಒಂದು ಯೋಗದಾನ ಮಾಡಬೇಕು, ಏನ್ರಿ ನಮ್ಮ ವತಿಲಿಂದ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಬರೀ ಮನ್ಸ್ನಾಗ 15ನೇ ತಾರೀಕಿಗೆ ಸ್ವಾತಂತ್ರ್ಯ ದಿವಸ ನಾವು झंडा लेराशि भारत माता की जय अष्टಕ್ಕೆ ಬಿಡಬಾರ್ದು. ನಮ್ಮ ಮುನ್ಸ್ ಪರವಕ ದೇಶಲಕ ನಮ್ಮದೊಂದು ಮನಸ್ಸಿನಿಂದ ಕೆಲಸಗಳಾಗಬೇಕು, ಕಾರ್ಯಗಳಾಗಬೇಕಂತ. ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ, ನಗರಾಧ್ಯಕ್ಷ ಚಂದು ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಗುತ್ತೇದಾರ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು.
ये घोड़ा नहीं है बाहों से दौड़ती जिसमें रफ्तार नहीं, वो उड़ने नहीं है पत्थर है जिसमें अपने देश का प्यार नहीं। ಪ್ರತಿ ವರ್ಷ ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬ ಭಾರತೀಯರಿಗೆ ವಿಶ್ವದಲ್ಲಿ ಎಲ್ಲಾದ್ರೂ ಇರಬಹುದು 2 ದಿನ ಬೆಳೆದಕ್ಕೆ ಸಾಧ್ಯ ಇಲ್ಲ, ಅದು ಸ್ವಾತಂತ್ರ್ಯ ದಿನ ಹಾಗೂ ಗಣರಾಜ್ಯೋತ್ಸವ ದಿನ. ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಸುಮಾರು 1,12,00,000 ಜನಸಂಖ್ಯೆ, ಈ ಒಂದು 7 ಜಿಲ್ಲೆ 41 ತಾಲೂಕುಗಳಲ್ಲಿ ಏನು ಜನ ಇದ್ದಾರೆ, ಎಲ್ಲರೂ ಕೂಡ ಈ ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಸೆಪ್ಟೆಂಬರ್ 15ನೇ ತಾರೀಕು ಈ ಒಂದು 3 ದಿನ ಯಾವಾಗಲೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಭಾಗದ ಜನರು ಆಚರಣೆ ಮಾಡೋದು ಅತಿ ಅವಶ್ಯಕತೆ ಇದೆ. ಇವತ್ತು ನೀವು ನಾವೆಲ್ಲರೂ ಎಲ್ಲ ಸಿಬ್ಬಂದಿಗಳು ನಮ್ಮ ಮೇಲೆ ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಏನಿದೆ, ಈ ಒಂದು ಹಿಂದುಳಿದ ಅಂತ ಒಂದು ಅಣೆಪಟ್ಟು ನಮ್ಮ ಮೇಲೆ ಏನಿದೆ ಹೋಗಲಾಡಿಸಲು ನಮ್ಮ ಅಭಿವೃದ್ಧಿ ಮಂಡಳಿ ಬಹಳಷ್ಟು ಶ್ರಮ ಮಾಡಬೇಕು. ಬಹುಶಃ ಇದು ಮಾಡಬೇಕಂದ್ರೆ ಒಂದೇ ದಿವಸದಲ್ಲಿ 1 ವರ್ಷದಲ್ಲಿ ಅದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಸುಮಾರು ಒಂದು 5 ವರ್ಷ ಇರ್ತಕ್ಕಂಥ ಒಂದು ಸಮಯ ಆದರೂ ನಮಗೆ ಅವಕಾಶ ಬೇಕಾಗ್ತದೆ ಈ ಭಾಗದಲ್ಲಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿಗಳು, ಒಂದು ಸಿಸ್ಟಮ್ಸ್ಗಳು, ನಮ್ಮ ಆಚಾರ ವಿಚಾರಗಳು ಏನೇನಿದೆ ಅದೆಲ್ಲ ಸರಿ ಮಾಡಬೇಕಂತ ನಾವೆಲ್ಲರೂ ಕೂಡ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮತ್ತು ಕಾರ್ಯದರ್ಶಿಗಳು ಹಿಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 1 ವರ್ಷ ಆಗಿದೆ ನಾವೆಲ್ಲ ಬಂದು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನಾವು ಬಹಳಷ್ಟು ಕಾರ್ಯಕ್ರಮಗಳು ಈ ಹಿಂದಿನ ವರ್ಷ ಹಾಗೂ ಈ ವರ್ಷ ನಾವು ಮಾಡ್ತಕ್ಕಂಥ ಅಕ್ಷರ ಆವಿಷ್ಕಾರ ಯೋಜನೆ ಆಗಿರಬಹುದು, ಆರೋಗ್ಯ ಧ್ವಜಾರೋಹಣ ಸಮಾರಂಭದಲ್ಲಿ ಕೆಕೆಆರ್ಡಿಬಿ ಕಚೇರಿಯ ಅನೇಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಎಂಎಲ್ಸಿ ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಅವರು ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಿ ನಾಡಿನ ಜನತೆಗೆ ಶುಭ ಕೋರಿದರು. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆ 15ನೇ ಆಗಸ್ಟ್ 1947 ಅಂದು ನಾವು ಭಾರತ ದೇಶದ ಸ್ವಾತಂತ್ರ್ಯ ಪಡೆಯಲಾಯಿತು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸಾಕಷ್ಟು ಜನ ನಮ್ಮ ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರೋಜಿನಿ ನಾಯ್ಡು ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಈ ಸ್ವಾತಂತ್ರ್ಯ ಪಡೆಯಲು ಸಾಕಷ್ಟು ಶ್ರಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಅರ್ಪಿಸಲೇಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಸೇರಿದಂತೆ ಪಕ್ಷದ ಅನೇಕ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿಯವರು
ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು. ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರು ಸೇರಿದಂತೆ ಅನೇಕ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ಆ ಸ್ವತಂತ್ರವನ್ನು ಉಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬರೀ ನಾವು ದೇಶಾಭಿಮಾನ ಅನ್ನೋದನ್ನು ಬರೀ ನಾಮಕಾವಸ್ಥೆ ಆಗದೆ ಅದನ್ನು ನಾವು ರಕ್ತದ ನಮ್ಮ ಕಣಕಣಗಳು ಮೈಗೂಡಿಸುವ ಮೂಲಕ ಭಾರತ ಮಾತೆಯನ್ನು ವಿಶ್ವಮಾತೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹೆಜ್ಜೆಯನ್ನು, ಹಾಗೆ ನಮ್ಮ ಸಂಘದ ವತಿಯಿಂದ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂತಂದರೆ ನಾವು ಕಲಬುರಗಿ ಜಿಲ್ಲಾ ಪ್ರಥಮ ಪತ್ರಕರ್ತರ ಸಮ್ಮೇಳನ ಹಾಗೆ ಕಲ್ಯಾಣ ಕರ್ನಾಟಕದ ಪ್ರಥಮ ಪತ್ರಕರ್ತರ ಸಮ್ಮೇಳನ ಆಯೋಜನೆ ಮಾಡಲಿಕ್ಕೆ ಸಹ ನಾವು ಉದ್ದೇಶ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವರಂಜನ್ ಸತ್ಯಪೇಟ್, ಪತ್ರಕರ್ತರಾದ ಸುರೇಶ್ ಬಡಿಗೇರ್, ಅರುಣ್ ಕದಂ, ದೇವೇಂದ್ರಪ್ಪ ಅವಂಟಿ, ಸಂಗಮ್ನಾಥ್ ರೇವತ್ಗಾಂವ್, ಅಶೋಕ್ ಕಪ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ನಗರ ಪತ್ರಿಕಾ ಭವನದಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ. ಜಯನಗರ ಶಿವ ಮಂದಿರದಲ್ಲಿ 78ನೇ ಸ್ವಾತಂತ್ರ್ಯ ದಿನ ಆಚರಣೆ. ಲಾಜಿಸ್ಟಿಕ್ ಟ್ರಕ್ಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಗರದ ಗೋದುತಾಯಿ ನಗರದಲ್ಲಿರುವ ಅಮರ್ ಜವಾನ್ ಸ್ಮಾರಕದ ಬಳಿ ಮಾಜಿ ಸೈನಿಕರು ಹಾಗೂ ಬಡಾವಣೆಯ ನಿವಾಸಿಗಳು ಸ್ವಾತಂತ್ರ್ಯೋತ್ಸವ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿದರು. ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಲಿಂಗರಾಜಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ನಗರದ ಗೋದುತಾಯಿ ನಗರದಲ್ಲಿರುವ ಸೈನಿಕ ಸ್ಮಾರಕದ ಬಳಿ 78ನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರು ಹಾಗೂ ಬಡಾವಣೆಯ ನಿವಾಸಿಗಳು ಲಿಂಗರಾಜಪ್ಪ ಅಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಲಭಿಸಿದ ಹಿನ್ನೆಲೆ ಸನ್ಮಾನಿಸಿ ಶುಭ ಕೋರಿದರು. ಅವರು ಹೇಳಿದಂಗೆ ನಮ್ಮ ದೇಶ ಬಾವುಟ
ಗಾಳಿಯಿಂದೇ ಅಷ್ಟೇ ಅಲ್ಲ, ಅದಂಥ ಶಕ್ತಿ ನಮ್ಮ ಸೈನಿಕರು ಏನು ತ್ಯಾಗ ಮಾಡಿದ್ದಾರೆ, ಅದರ ಶಕ್ತಿಯಿಂದ ಅದು ಹಾರಾಡ್ತಾ ಇದೆ. ಅಂಥದ್ದೆಲ್ಲ ಕಾರಣಭೂತರು ನಾವು ಇಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾದರೆ ಪ್ರಥಮ ಸ್ಥಾನಮಾನ ಅದು ನಿಮಗೂ ಒಲ್ಲಿದ್ದು ನಮ್ಮದಲ್ಲ. ಯಾವುದೇ ಆಗಲಿ ಈ ವಿಷಯದಲ್ಲಿ ಈ ಭಾಗದಲ್ಲಿ ಏನೇ ಆದರೂ ಪ್ರಥಮ ನಿಮ್ಮದಿರಬೇಕು ಅಂತೇಳಿ ನನ್ನ ಮನದಲ್ಲಿ ವಿಚಾರಗಳಿದ್ದಾವೆ, ಅದು ಸ್ವೀಕರಿಸ್ಕೋಬೇಕು ಅಂತೇಳಿ ನನಗೆ. ಇತ್ತೀಚೆಗೆ ಡಾಕ್ಟರೇಟ್ ನೀಡಿದಂಥ ವಿಶ್ವವಿದ್ಯಾಲಯದ ಕೂಡ ನಾನು ಅವರಿಗೆ ಅಭಿನಂದನೆಗಳು. ಅದು ಭಾಳ ಅಮೂಲ್ಯವಾದಂಥದ್ದು. ಅದು ನಾನು ಯಾವುದೂ ಬಳಕೆ ಮಾಡ್ಕೊಳಂಗಿಲ್ಲ. ಅದರದ್ದೇ ಆದಂಥ ಸ್ಥಾನಮಾನ ಇದೆ. ಆ ಸ್ಥಾನಮಾನಕ್ಕೆ ಮಾತ್ರ ಅದು ಅಲ್ಲಿ ವಿರಾಜಮಾನ ಆಗಿರ್ತದೆ. ಅಮರ ಜವಾನ್ ಸ್ಮಾರಕದಲ್ಲಿ ಇವತ್ತು ನಾವು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು, ಮಾಜಿ ವಾಯು ಸೈನಿಕರು ಮತ್ತು ಮಾಜಿ ನೌಸೈನಿಕರು ಸೇರಿ ಈ ಗೋದುತಾಯಿ ಬಡಾವಣೆಯ ನಾಗರಿಕರ ಸಹಿತ ಮತ್ತು ಚಿಕ್ಕ ಮಕ್ಕಳು ಜೊತೆಗೆ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮಗೆ ಒಂದು ಸಂತೋಷದ ವಿಷಯ, ಲಿಂಗರಾಜಪ್ಪ ಅಪ್ಪಾಜಿಯವರು ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಧ್ವಜಾರೋಹಣವನ್ನು ಮಾಡಿರುತ್ತಾರೆ. ಅವರಿಗೆ ಸದ್ಯದಲ್ಲೇ ಡಾಕ್ಟರೇಟ್ ಪದವಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಕೊಡಮಾಡಲಾಗಿದೆ. ನಮಗೆ ಅದೊಂದು ಸಂತೋಷದ ವಿಷಯ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಈ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಅಂತಂದರೆ 1947ನೇ ಇಸ್ವಿ ಆಗಸ್ಟ್ 15ರಂದು ಭಾರತಕ್ಕೆ ಬ್ರಿಟಿಷರ ಸಂಕೋಲೆಯಿಂದ ಸ್ವಾತಂತ್ರ್ಯ ಸಿಕ್ಕಿತು. ಅದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ. ಇದು ನಮ್ಮ ಮೇಲೆ ಇರುವ ಕರ್ತವ್ಯ. ಮುಂದಿನ ಜನಾಂಗಕ್ಕೆ ಸ್ವಾತಂತ್ರ್ಯದಲ್ಲಿ ಮಾಡಿದವರ ತ್ಯಾಗ ಮಾಡಿದ, ಬಲಿದಾನ ಮಾಡಿದ ಎಲ್ಲ ವೀರ ಸೇನಾನಿಗಳು, ಸ್ವಾತಂತ್ರ್ಯದ ಚಳವಳಿಯಲ್ಲಿ ಭಾಗವಹಿಸಿದ ಎಲ್ಲರನ್ನು ಈ ಸಂದರ್ಭದಲ್ಲಿ ನೆನೆಸಬೇಕು. ಅದೇ ರೀತಿಯಾಗಿ ಗಡಿ ಕಾಯುವ ನಮ್ಮ ಸೈನಿಕರು, ಅವರಿಗೂ ನಮ್ಮ ಸ್ಮರಣೆಗಳು. ಗಡಿ ಸುರಕ್ಷಿತವಾಗಿದ್ದರೆ ನಾವೆಲ್ಲ ಇಂಥ ಒಳ್ಳೆಯ ಕೆಲಸಗಳನ್ನು, ಪ್ರಗತಿಯನ್ನು, ದೇಶ ಪ್ರಗತಿಯನ್ನು ಕಾಣಬಹುದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ನಾನು ವಿಠ್ಠಲ ಕುಲಕರ್ಣಿ, ಮಾಜಿ ವಾಯು ಸೈನಿಕ. ಈ 78ನೇ ಸ್ವಾತಂತ್ರ್ಯೋತ್ಸವ ಇಲ್ಲಿ ಅಮರ ಜವಾನ್ ಸ್ಮಾರಕದಲ್ಲಿ ನೆರವೇರ್ತಾ ಇದೆ. ಎಲ್ಲ ಸೈನಿಕರ ಬಲಿದಾನದಿಂದಲೇ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಹೇಳ್ದಂಗೆ ಊಟ ಬರೀ ಗಾಳಿಯಿಂದ ಅಲ್ಲ, ಸೈನಿಕರ ಉಸಿರಿಂದ ಹಾರಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಅದು 100% ಸತ್ಯವಾದ ಮಾತು. ಈ ಮೂಲಕ ಎಲ್ಲರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮಲಗುವ ಮುನ್ನ ಸೈನಿಕರನ್ನು ನೆನೆಸು, ಉಣ್ಣುವ ಮುನ್ನ ರೈತನನ್ನು ನೆನೆಸು. ಜೈ ಜವಾನ್, ಜೈ ಕಿಸಾನ್. ಧ್ವಜಾರೋಹಣ ಸಮಾರಂಭದಲ್ಲಿ ಪ್ರಮೋದ್ ನಾಳದುರ್ಗಕರ್, ಶರಣಪ್ಪ, ರಾಜೇಂದ್ರ ಶೀಲವಂತ, ಮಲ್ಲಿಕಾರ್ಜುನ್ ಸ್ವಾಮಿ, ಹನುಮಂತರಾಯ, ತಿಪ್ಪಣ್ಣ, ಲಿಂಗಪ್ಪ, ಭೀಮಾಶಂಕರ್ ಸೇರಿದಂತೆ ಮಾಜಿ ಸೈನಿಕ ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಯೂನಿವರ್ಸಲ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಹಾಗೂ ಎಸ್ಎ ಪೆಟ್ರೋಲ್ ಬಂಕ್ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಎಸ್ಎ ಪೆಟ್ರೋಲ್ ಬಂಕ್ನಲ್ಲಿ ಯೂನಿವರ್ಸಲ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಎಸ್ಎ ಪೆಟ್ರೋಲ್ ಬಂಕ್ ವತಿಯಿಂದ ಸ್ವಾತಂತ್ರ್ಯ ದಿನವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಯೂನಿವರ್ಸಲ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ನ ಶಹಜಾದಿ ಬೇಗಂ ಹಾಗೂ ಉಮೇಶ್ ಶೆಟ್ಟಿಯವರು ಧ್ವಜಾರೋಹಣ ನೆರವೇರಿಸಿದರು. इतनी बड़ी खुशकिस्मती मेरी है क्यों आज के दौर में बच्चे जो हमें दिए, सारे मोमिन के बच्चे, सारे हिंदुस्तान के बच्चे माँ बाप को इसी तरह इज्जत दे, सबसे बड़ी दुआ मेरी है।
या अल्लाह हर दुश्मनों से बचाया तो बस, हर नेक काम की तरफ अल्लाह तवज्जो दिया तो बस। आज मैं अपने हाथ से वैसे सर्विस करी, मैं वहाँ भी झंडा चलाती थी, लेकिन आज ये मौका मेरे ही नहीं हाथ मिला। मैं सबसे ज़्यादा खुशकिस्मत हूँ और मेरे को न सिर्फ मेरी औलाद को बल्कि तमाम मोमिनों को दुआ देता हूँ अल्लाह के सबकी औलाद को नेक तौफीक नेक हिदायत नसीब करे और जहाँ तक हो सके मेहनत करो। आगे आने वाला दौर बच्चों के लिए बहुत मुश्किल है। हर दफ़ा अपनी दुआ में याद रखो अल्लाह सबको नेक तौफीक नेक हिदायत दे। ಕಲಬುರಗಿಯ ಎಲ್ಲ ಜನತೆಗೆ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರುತ್ತೇನೆ. ಬಂಧುಗಳೇ, ಇವತ್ತು ನಾವು ದೇಶಕ್ಕೆ ಗೌರವ ಕೊಡೋದೇನೆಂದರೆ ದೇವರು ನಮಗೆ ನಿಸರ್ಗ ರೂಪದಲ್ಲಿ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ. ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥ ಅನೇಕ ನಮ್ಮ ಯುಗ ಪುರುಷರೇನು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟರು. ಇವತ್ತು ನಾವು ನಿಜವಾಗ್ಲೂ ಅವರನ್ನು ಸ್ಮರಣೆ ಮಾಡಬೇಕು. ಅವರು ಸದಾ ಅವರಿಗೆ ಶಾಂತಿ ಸಿಗಬೇಕಾದ್ರೆ ನಾವು ದೇಶದಲ್ಲಿ ಇವತ್ತು ನಾವೆಲ್ಲರೂ ಭಾಯಿಚಾರದಿಂದ ಬದುಕಬೇಕು. ಅವಾಗ ಮಾತ್ರ ಅವರಿಗೆಲ್ಲ ಶಾಂತಿ ಸಿಗ್ತದೆ. ಯಾಕಂದರೆ ಅವರು ಭಾರತವನ್ನು ಒಂದು ಶಕ್ತಿಯಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ಅವ್ರ ಜೀವನ ಬಲಿದಾನ ಮಾಡಿದರು. ಇವತ್ತು ನಾವು ಮತ್ತೆ ನಮ್ಮ ಒಳ ಪಂದಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಜಗಳ ಆಡ್ಕೋತ ಕೂಡ್ತೀವಲ್ಲ, ಇದು ಅವರಿಗೆ ಆತ್ಮಕ್ಕೆ ಆಗರೋ ತೋರ್ದಂಗೆ ಆಗ್ತದೆ. ದಯವಿಟ್ಟು ಅವರ ಬಲಿದಾನಕ್ಕೆ ನಿಮಗೆ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ನಮ್ಮ ತಂದೆ ತಾಯಿರು ಹಿಡ್ಕೊಂಡು ಮಕ್ಕಳನ್ನು ಹಿಡ್ಕೊಂಡು ಎಲ್ಲ ಧರ್ಮದವರು ಒಂದಾಗಿ ಇವತ್ತು ಭಾರತ ದೇಶಕ್ಕೆ ಒಂದು ಜಗತ್ತಿಗೆ ದಾರ್ಶನಿಕವಾಗಿರಲಿ ಅಂಥೇಳಿ ನಾವು ಮಾಡಿದಾಗ ಮಾತ್ರ ಸಾರ್ಥಕ ಆಗುತ್ತದೆ. ಜೊತೆಗೆ ಎಲ್ಲ ಶ್ರೀಮಂತರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವತ್ತು ಮೊಹಮ್ಮದ್ ಅಜೀಜ್ ನಮ್ಮ ಸಹೋದರ ತನ್ನ ಡಾಕ್ಟರ್ ವೃತ್ತಿಯಲ್ಲಿ ಅವರ ಉದ್ದೇಶ ಏನಂದರೆ ಈ ಪೆಟ್ರೋಲ್ ಬಂಕ್ ಯಾಕೆ ತೆಗೆದ್ರೆ ಅಂದರೆ ಮತ್ತೊಬ್ಬರಿಗೆ ಅನೇಕ ಜೀವಗಳು ಬದುಕಲಿ, ಅವರ ಸಂಸಾರ ನಡೀಲಿ ಅಂತೇನು ತೋರಿಸ್ಕೊಟ್ರಲ್ಲ, ಈ ಉದ್ದೇಶದಿಂದ ನಾನು ಇವತ್ತು ಭಾರತ ದೇಶದ 78ನೇ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವ ಶುಭಾಶಯಗಳಲ್ಲಿ ನಾನು ಎಲ್ಲ ಶ್ರೀಮಂತರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಎಷ್ಟು ನೀವು ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಇನ್ನೂ ಬರುವ ಪೀಳಿಗೆಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ತೆಗೆದು ಅನೇಕ ಜೀವಗಳಿಗೆ ಒಂದು ಬದುಕನ್ನು ಮಾಡುವ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆಗಳು ಬೆಳೆಸಬೇಕಂತೇಳಿ ನಾನು ಪ್ರಾರ್ಥನೆ ಮಾಡುತ್ತಾ नमस्कार, अस्सलाम वालेकुम। मैं सभी देशवासियों को, खासकर हमारे अपने कस्टमर्स ऑटो भाइयों को दिल की गहराइयों से आज़ादी की मुबारकबाद देता हूँ। शेट्टी सर का बहुत शुक्रगुजार हूँ। हमेशा जब भी रिक्वेस्ट करते हैं तो कभी हमें इनकार नहीं करते हैं, तो बहुत दिल से शुक्रगुजार हूँ। और हमारे सर का भी जो हमेशा आकर फ्लैग होस्टिंग करते हैं उन्हीं का भी तहे दिल से शुक्रगुजार हूँ। मैं सिर्फ एक ही बात कहना चाहता हूँ कि दिल हमारे एक हैं, जान भी हमारी एक है। ये हिंदुस्तान हमारा है, हम इसकी शान हैं। ये हिंदुस्तान हमारा है, हम इसकी शान हैं। जान भी देंगे हम इस वतन के लिए, कुर्बान भी हो जाएंगे। इसीलिए हम कहते हैं कि ये मेरा भारत महान है। मज़हब नहीं सिखाता है जुल्म व सितम, मज़हब नहीं सिखाता है जुल्म व सितम। और हिंदी है हम वतन के, हिंदुस्तान हमारा। जय हिंद, जय भारत, जय कर्नाटक। ಧ್ವಜಾರೋಹಣ ಬಳಿಕ ಯೂನಿವರ್ಸಲ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಹಾಗೂ ಎಸ್ಎ ಪೆಟ್ರೋಲ್ ಬಂಕ್ ವತಿಯಿಂದ ಆಟೋ ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಸಮಾರಂಭದಲ್ಲಿ ಡಾಕ್ಟರ್ ಮಹಮ್ಮದ್ ಅಜೀಜ್ ಅಹಮದ್, ಡಾಕ್ಟರ್ ಬಾಬಾಲಾಲ್, ಡಾಕ್ಟರ್ ಮಿಸ್ಬಾ, ಮಹಮ್ಮದ್ ನಜೀರ್ ಅಹಮದ್, ಇಲಿಯಾಸ್ ಅಹಮದ್, ಇಮ್ತಿಯಾಜ್ ಅಲಿ, ಡಾಕ್ಟರ್ ಮಹಮ್ಮದ್ ಅಜೀಜ್ ಅಲಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಬೀದಿ ವ್ಯಾಪಾರಿಗಳ ಸಂಘದ ಕಚೇರಿ ಎದುರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಯಿತು. ನಗರದ ಸೂಪರ್ ಮಾರ್ಕೆಟ್ನ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ
ಕರ್ನಾಟಕ ಬೀದಿ ವ್ಯಾಪಾರಿಗಳ ಸಂಘದ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಿದ ಮಾಜಿ ಉಪಸಭಾಪತಿ ಡೇವಿಡ್ ಸಿಮೆನ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇವತ್ತು ನಮ್ಮೆಲ್ಲರಿಗೂ ಭಾಳ ಸಂಭ್ರಮದ ದಿನ. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಭಾಳ ಸಂತೋಷದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಾನು ಈ ಬೀದಿ ವ್ಯಾಪಾರಿಗಳ ಸಂಘದ ಬಗ್ಗೆ ನಾನು ಸುಮಾರು 10-12 ವರ್ಷಗಳಿಗೆ ಕೇಳಿಸ್ಕೊಂಡಿದ್ದೆ. ಸೂರ್ಯವಂಶಿ ಅವರು ಸ್ಟಾರ್ಟ್ ಮಾಡಿ 15 ವರ್ಷ ಆಯ್ತು ಕಾಣ್ತದಲ್ರಿ. 15ನೇ ವರ್ಷದ 15 ವರ್ಷದಲ್ಲಿ ಕಳೆದ 15 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಭಾಳ ಸಂತೋಷದಲ್ಲಿ ಭಾಳ ಕಷ್ಟದ ಕೆಲಸ ಇದು. ಈ ಸಂಘ ಇನ್ನೂ ಹೆಚ್ಚಾಗಿ ಬೆಳೆದು ಬರಲಿ, ಅಭಿವೃದ್ಧಿ ಹೊಂದಲಿ ಮತ್ತು ವ್ಯಾಪಾರಿಸ್ತರು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅವರು ಅಭಿವೃದ್ಧಿ ಹೊಂದಿ ಬ್ಯಾಂಕನ್ನು ಕೂಡ ಬೆಳೆಸಬೇಕು ಅಂತ ನನ್ನ ಆಸೆ. ನಮ್ಮದೇನೆಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ ನಿಜ. ಕಳೆದ ಸುಮಾರು ಒಂದು 25-30 ವರ್ಷಗಳಿಂದ ನಾವೆಲ್ಲರ ಭಾಳ ಅವಸರವಾದಿಗಳಾಗಿಬಿಟ್ಟಿದ್ದೇವೆ. ಅರ್ಜೆಂಟಾಗಿ ದುಡ್ಡು ಗಳಿಸ್ಬೇಕಂತಕ್ಕಂಥದ್ದು, ದುಡ್ಡು ಎಲ್ಲದೂ ಭಾಳ ಪ್ರಾಮುಖ್ಯತೆ ಬಂದಿದೆ ದುಡ್ಡಿಗೆ. ಹೀಗಾಗಿ ಒಬ್ಬರು ಯಾರಿಗಾರ 1 ಲಕ್ಷ ಕೊಟ್ಟು ತಾಯಿದು ಕುತ್ತಿಗಿಸ್ಬು ಅಂತಂದರೆ ಹುಡುಗರು 18ರಿಂದ 25 ವರ್ಷದ ಹುಡುಗರು, 16ರಿಂದ 25 ವರ್ಷದ ಹುಡುಗರು ಕುತ್ತಿಗಿಸ್ಕಕ್ಕೆ ತಯಾರಾಗಿದ್ದಾರೆ. ಅಂದರೆ ನಮ್ಮ ಹತ್ರ ಒಂದು ಅದೇನು ಮೌಲ್ಯಗಳಂತಾರಲ್ಲ, ನೀತಿ ಮೌಲ್ಯಗಳನ್ನು ಕಳ್ಕೊಂಡು ಜೀವಿಸ್ತಾ ಇದ್ದೇವೆ. ಇದು ಭಾರತ ದೇಶವನ್ನು ನಾವು ಸ್ವತಂತ್ರ ಪಡೆಯೋದು ಸೌಲಭ್ಯ ವಿಷಯವಲ್ಲ. ಮಹಾಪುರುಷರ ತ್ಯಾಗ, ಬಲಿದಾನ ಮತ್ತು ಭಾರತ ದೇಶದ ವೇದ್ಯರು, ದೇಶ ಕಾಯೋರು, ಅವರು ಪುಣ್ಯದಿಂದ ಇವತ್ತು ಮಹಾಪುರುಷರ ಪುಣ್ಯದಿಂದ ಇವತ್ತು ಸ್ವಾತಂತ್ರ್ಯನ ನಾವು ಭಾರತ ದೇಶ ಪಡೆದಿದ್ದಕ್ಕೆ ನಾವು ಏನಿದೆ ಅವರ ಪುಣ್ಯದಿಂದ ಪಡೆದಿದ್ದೆವು. ನಾವು ಅವರಿಗೆ ನೆನಪಿಸ್ಕೋಬೇಕು ಮತ್ತು ಗೌರವ ರೀತಿಯಿಂದ ಗೌರವ ಅರ್ಪಣೆ ಮಾಡಬೇಕು. ಪ್ರತಿ ವರ್ಷ ಇದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡು ಉತ್ಸವಲೆಂದು ಎಲ್ಲ ನಮ್ಮ ಶಾಲಾ ಕಾಲೇಜು ಹೋದಂಥ ಪೀಳಿಗೆಗಳು ಮಕ್ಕಳಿಗೆ ಸ್ವತಂತ್ರ ಭಾರತ ದೇಶ ಏನಿದೆ ಅದರ ಬಗ್ಗೆ ನಾವು ಜಾಗೃತಿ ಮೂಡಿಸಿ ಅವರಿಗೆಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ, ಮಂಜುನಾಥ್ ನಾಲ್ವರ್ಕರ್, ದತ್ತು ಬಾಸ್ಗಿ, ಅಮೃತ್ ಪಾಟೀಲ್, ರವಿ ಬಂಡಿ, ಚಂದ್ರು, ಎಸ್ಬಿಐ ಬ್ಯಾಂಕ್ನ ಮ್ಯಾನೇಜರ್ ಸತೀಶ್, ಸುಮನ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿಯ ನಮಸ್ವಿ ಮಕ್ಕಳ ಕ್ಲಿನಿಕ್, ವಾಸ್ಕುಲರ್ ಕ್ಲಿನಿಕ್, ಮೋಲಾರ್ ಡೆಂಟಲ್ ಕ್ಲಿನಿಕ್, ಯೂನಿಕ್ ಕೇರ್ ಡಯಾಗ್ನೋಸ್ಟಿಕ್ ಹಾಗೂ ಜಯನಗರ ಶಿವಮಂದಿರದ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ಜಯನಗರ ಬಡಾವಣೆಯ ಶಿವಮಂದಿರದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಆರೋಗ್ಯ ಶಿಬಿರವನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್ ಗುಬ್ಬಿ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯ ತನ್ನ ಆರೋಗ್ಯ ಕಾಪಾಡಿಕೊಳ್ಳಬೇಕಾದ್ರೆ ಉತ್ತಮ ಆಹಾರದ ಕಡೆ ಗಮನ ಹರಿಸಬೇಕು. ಜೀವನ ಶೈಲಿ ಬದಲಾಯಿಸಿಕೊಳ್ಳಬೇಕು. ಮಕ್ಕಳನ್ನು ಜಂಕ್ ಫುಡ್ಗಳಿಂದ ದೂರವಿಟ್ಟರೆ ಮಾತ್ರ ಆರೋಗ್ಯ ಕಾಪಾಡಲು ಸಾಧ್ಯ ಎಂದರು. ಏನು ಹೇಳ್ತಾನ ಅಂತಂದ್ರೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳ್ತಾನ ಅದಕ್ಕಿಂತ ನಾವು ದೇವರ ಸಮೀಪ ಆಗಬೇಕಾಯ್ತಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ದೇವರ ಸಮೀಪ ನಾವು ಒಂದು. ಇದರಲ್ಲಿ ಮುಖ್ಯವಾದಂಥ ಕೆಲಸ ದೇವರು ಕೊಟ್ಟಿದ್ದೆಲ್ಲ ಇದೆ. ಮುಖ್ಯವಾದದ್ದು ಏನಂದ್ರೆ ದೇವರು ಕೊಟ್ಟಿದ್ದೇ ಎಲ್ಲ ಇದೆ, ನಮ್ದೇನಿಲ್ಲ. ನಾವು ಹೆಂಗೆ ಬಂದಿವಿ ಹಂಗೆ ಹೋಗ್ತೀವಿ. ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೀಸಿ ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನು ಮುಂದು ಅನ್ನೆಲ್ಲ ನೆನೆವ ಪುಣ್ಯಗಳಲ್ಲಿ ಏನೆಂಬೆ ರಮನಾಥ ಅಂತ ಹೇಳಿದಾಸಿನವಾಗ
ಎಲ್ಲ ಕೊಟ್ಟದ್ದು ನೀನೆ. ಅದಕ್ಕೆ ಎಲ್ಲ ಬೇರೆಯವರು ಕೊಡ್ತಕ್ಕಂಥದ್ದು ಬೇರೆ, ಬೇರೆಯವರು ಬಿಟ್ಟು ಹೋಗ್ತಕ್ಕಂಥದ್ದು ಬೇರೆ. ಅದ್ಭುತವಾದಂಥ ಕೆಲಸ ಅಥವಾ ಅದ್ಭುತವಾದಂಥ ಒಂದು ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಈಗಾಗಲೇ ಹೇಳಿದ್ರು, ದೇವರ ನಂತರ ಬರ್ತಕ್ಕಂಥವ್ರು ವೈದ್ಯರು ಅಂತ. ಅದಕ್ಕೆ ನಾವು ಕೊಡ್ತಕ್ಕಂಥದ್ದು ಏನು ಅಂದ್ರೆ, ವೈದ್ಯರು ಕೊಡ್ತಕ್ಕಂಥದ್ದು ಏನು ಸಮಾಜಕ್ಕೆ ಅಂದ್ರೆ ಆರೋಗ್ಯ. ಈ ನಿಟ್ಟಿನಲ್ಲಿ ಈ ನಮ್ಮ ಕುಟುಂಬ ಎಲ್ಲ ವೈದ್ಯರುಗಳನ್ನು ಸೇರಿಸಿ ಹುಡುಗಿ ಕುಟುಂಬದವರು ಈ ರೀತಿ ಎಲ್ಲರೂ ಒಟ್ಟಾಗಿ ಬಂದು ಎಲ್ಲರೂ ವೈದ್ಯರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಒಂದು ಅಪರೂಪವಾದಂಥ ಒಂದು ಕಾರ್ಯಕ್ರಮ ಅಂತ ಅನ್ಬೋದು ನಾನು. ಈಗ ಪಂಚಭೂತಗಳಲ್ಲಿ ನಾವು ಸ್ವಲ್ಪ ವಿಲೀನರಾಗಬೇಕಾದ್ರೆ ನಮ್ಮಲ್ಲಿ ಬರ್ತಕ್ಕಂಥದ್ದೇನು, ಅದೇ ಗಾಳಿ, ಅದೇ ನೀರು, ಅದೇ ಜಲ, ಅದೇ ನೆಲ. ಬಳಿಕ ಮಾತನಾಡಿದ ನರರೋಗ ತಜ್ಞ ಡಾಕ್ಟರ್ ಅನಿಲ್ ಪಾಟೀಲ್ ಅವರು, ಶಿಬಿರಗಳಿಂದ ಜನರು ತಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬಹುದು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಟೈಮ್ ಇದು ಮಾಡೋಣ. BP ಹೆಚ್ಚಾಗಿದ್ದು ಓಡ್ಕೋತ ಬಂದೇವಿ, ಅದಕ್ಕೆ BP ಹೆಚ್ಚಾಗಿದ್ದು ಭಾಳಷ್ಟು ಉದಾಹರಣೆಗಳು ಕೊಡ್ತಾರೆ. ಸೊ ಇವೆಲ್ಲ ಹಾಸ್ಪಿಟ್ಲಿಗೆ ಆಗಲಿ ಕ್ಯಾಂಪ್ ಮೇನ್ ಉದ್ದೇಶ ಅಂದರೆ ಈಗ ಎಲ್ಲೆಲ್ಲಿ ಸಂಕೋಚ ಇರ್ತಾವಲ್ಲ, ಸೊ ಈ ಕ್ಯಾಂಪ್ನಾಗ ಸಂಕೋಚ ಇರಂಗಿಲ್ಲ. ಒಂಥರ ಅಂತ ಜಾತಿ ಇದೆ ಅಥವಾ ಏನೋ ಹಬ್ಬ ಇದೆ, ಎಲ್ಲರೂ ಬರ್ತಾರೆ, ಅಲ್ಲಿ ಸಂಕೋಚ ತೋರ್ಸಂಗಿಲ್ಲ. ಬಂದು BP ಚೆಕ್ ಮಾಡಿಸ್ಕೋತಾರೆ, ಶುಗರ್ ಚೆಕ್ ಮಾಡಿಸ್ಕೋತಾರೆ, ಇವೆಲ್ಲ ಮಾಡಿಸ್ತಾರೆ. ಈ ಟೈಪ್ ಹಾಸ್ಪಿಟ್ಲಿಗೆ ಆಗಲಿಲ್ಲ. ನೀವೆಲ್ಲ ವಿಚಾರ ಮಾಡಿ ನೋಡ್ರಿ, ಯಾವುದೇ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ, ನಾವು ಚೆಕ್ ಮಾಡಿಸ್ಕೊಂಡ್ರಪ್ಪ ಅಂತ ಏನ್ರೆ ಆದಾಗ ಹೋಗ್ತಾರೆ, ಅವಾಗ ಚೆಕ್ ಮಾಡಿದಾಗ ಅದು ಗೊತ್ತಾಗ್ತದೆ. ಸೊ ಅದೊಂದು ಭಾಳ ಉಪಯೋಗಿ ಕ್ಯಾಂಪ್. ಎಲ್ಲ ಕಡೆ ಮಾಡ್ತಿಲ್ಲ, ಕ್ಯಾಂಪ್ನಾಗ ಒಂಥರ ಸ್ಕ್ರೀನ್ ಅಂದರೆ ಎಲ್ಲರಿಗೆ ಏನೇನದ ಸ್ಕ್ರೀನ್ ಮಾಡಿದ್ರೆ ಅವ್ರಿಗೆ ಮತ್ತೇನು ಬೇಕಾಗ್ತದ, ಮುಂದೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಮತ್ತೇನು ಪರೀಕ್ಷೆ ಬೇಕಾಗ್ತದ, ಅದಕ್ಕೆ ಸ್ವಲ್ಪ ಹೇಳಕ್ಕೆ ಅನುಕೂಲ. ಎರಡನೇದು ಕ್ಯಾಂಪ್ನಾಗ ಎಲ್ಲರೂ ಸೇಫ್ ಹೋಗ್ತೀವಿ ನೋಡಿ, ಅದನ್ನು ಭಾಳ ಹೆಲ್ಪ್ ಆಗ್ತದೆ. ಇವರು ಯೂಶಲಿ ಹಾಸ್ಪಿಟಲ್ ಇಷ್ಟೊಂದು ಕೂಡ ಹೋಗಿಲ್ಲ, ನಾವಲ್ಲಿ ಕ್ಯಾಂಪ್ ಅಂದಾಗ ಎಲ್ಲ ಸೇರ್ಕೊಂಡು ಸರ್ ಭಾಳಷ್ಟು ಚೆಂದ ಮಾತಾಡ್ತಾರೆ. ಈಗ ಕ್ಲಿನಿಕ್ ಹೋದ್ರೆ ಸರ್ ಚೆಂದ ಮಾತಾಡೋಂಗಿಲ್ಲ, ಅಷ್ಟು ಟೈಮ್ ಇದಾಗಲ್ಲ. ಶಿಬಿರದಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆ, ಹಲ್ಲಿನ ತಪಾಸಣೆ, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಸೇರಿದಂತೆ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಇದರ ಜೊತೆಗೆ ಆಯುರ್ವೇದ ಹಾಗೂ ಹೋಮಿಯೋಪತಿ ಚಿಕಿತ್ಸೆಯೂ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಜನರು, ಮಹಿಳೆಯರು, ಹಿರಿಯರು ಭಾಗವಹಿಸಿ ತಪಾಸಣೆ ಮಾಡಿಕೊಂಡರು. ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೀರಪ್ಪ ಹುಡ್ಗಿ, ವೀರೇಶ್ ದಂಡೋತಿ ವೇದಿಕೆ ಮೇಲೆ ಇದ್ದರು. ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ ನಿರೂಪಿಸಿದರು. ನಾವು ಕ್ಯಾಂಪ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಸಂಕೋಚಿತ ಮನೋಭಾವ ಇಲ್ಲ, ನಾವು ಇಲ್ಲಿ ಪ್ರತಿಯೊಂದನ್ನು ಹೇಳ್ಕೋಬಹುದು. ನಾವು ವೈದ್ಯರಲ್ಲಾಗಲಿ ಅಥವಾ ವಕೀಲರಲ್ಲಾಗಲಿ ಸುಳ್ಳು ಹೇಳಬಹುದು ಅಂತ ಹೇಳ್ತಾರೆ. ಸುಳ್ಳು ಹೇಳಿದ್ರೆ ನಮಗೆ ಅಪಾಯ ಕರೆಯಲ್ಲ, ನಾವು ಎಷ್ಟು ಸುಳ್ಳು ಹೇಳ್ತೀವಿ ಅಷ್ಟು ಅಪಾಯ ಕರೆಯಲ್ಲ. ಅದು ಮುಂದೆ ನಾವು ಸಂಭಾಷಣೆ ಅವ್ರು ಪರಿಶ್ರಮ ಮಾಡೋದು. ಆದ್ರೆ ನಮಗೆ ಆದಂಥ ರೋಗ ನಾವು ಡಾಕ್ಟರ್ ನಿಜವಾಗಿ ಹೇಳಬೇಕಾಗ್ತದೆ. ವಕೀಲ ಮುಂದೆ ಕೆಲವು ಸುಳ್ಳು ಹೇಳ್ಬೋದು, ಆದ್ರೆ ಡಾಕ್ಟರ್ ಮುಂದೆ ಸುಳ್ಳು ಹೇಳೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜೀವದ ಪ್ರಶ್ನೆ ಇರ್ತದೆ. ಇವತ್ತು ಮನೆ ಹೋದ್ರೆ ಆಸ್ತಿ ಹೋದ್ರೆ ಕಳ್ಕೊಳ್ಬಹುದು, ಆದ್ರೆ ಜೀವ ಒಂದ್ಸಲ ಜೀವ ಹೋಯ್ತಪ್ಪ ಅಂದ್ರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳೋರು. ಈ ಸರ್ ಬಹಳ ಚೆನ್ನಾಗಿ ಹೇಳೋರು. ಆಹಾರದ ಒಂದು ಪದ್ಧತಿ, ಮನುಷ್ಯನಿಗೆ ಒಂದು ಆಹಾರ ಪದ್ಧತಿ ಹಾಕೋಬೇಕಾಗ್ತದೆ. ಭಾಳ ಗೊತ್ತಾಗ್ತದೆ. ನಾವು ಸಾಕಷ್ಟು ಕಡೆ ಎಷ್ಟೋ ಕಡೆ ನೋಡಿದ್ದೇವೆ, ಕ್ಯಾಂಪ್ಗಳು ನೋಡಿದ್ದೇವೆ, ಬೇರೆ ಬೇರೆ ನೋಡಿದ್ದೇವೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇವತ್ತು ಜಂಕ್ ಫುಡ್ ಆಗಲಿ ಅಥವಾ ಈ ಏನು ಪಾಕೆಟ್ ಅಂತ ಹೇಳ್ತಾರಲ್ಲ, ಕುರ್ಕುರಿ ಆಗಲಿ ಇನ್ನಿತರ ಪಾಕೆಟ್ ಆಹಾರವ ಇವು ಭಾಳ ಡೇಂಜರ್. ನಾನು ಭಾಳ ವೈದ್ಯರು ಕೂಡ ಅದೇ ಹೇಳ್ತಾರೆ, ಇವತ್ತು ಮಕ್ಕಳಿಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಭಾಳ ಅಪಾಯಕಾರಿ. ಆದ್ರೆ ನನಗೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರ್ಕಾರ ಇದನ್ನ ಯಾಕೆ ಕಡಿಮೆ ಹಾಕಲ್ಲ? ಇದಕ್ಕೊಂದು SSSI ಅಂತ ಹೇಳೋ ಒಂದು ಯೋಜನೆ ಇರ್ತದೆ ಸರ್. ದೊಡ್ಡ ದೊಡ್ಡ ತಜ್ಞ ಇರ್ತಾರೆ, ಅದನ್ನು ದೊಡ್ಡ ದೊಡ್ಡ ಲ್ಯಾಬ್ ಇರ್ತಾವ, ತಜ್ಞ ಇರ್ತಾರೆ. ಮತ್ತು ಇವೆಲ್ಲ ನೀವು ರಾಜವಶವಾಗಿ ನೀವು ಮಾರಾಟ ಮಾಡ್ತಿರ್ಪ ಮಾಡಿ ಮಕ್ಕಳು ಆರೋಗ್ಯ ನೀವು ಸಂಘಟನೆ ಹಾಳು ಮಾಡ್ತಿರ್ಪ ಅಂದ್ರೆ ಎಂತ ದುರ್ದೈವ.
ಸರ್ಕಾರ ಇದು ಕಡಿಮೆ ಯಾಕೆ ಹಾಕಲ್ಲ? ಈ ಎಷ್ಟೋ ಜನ ಕುರುಕುರಿ ಕುಡಿಯುವಾಗ ಶಿಬಿರದಲ್ಲಿ ಪರಿಣಿತ ವೈದ್ಯರಾದ ಡಾಕ್ಟರ್ ವಿಶಾಲ್ ವಿ ಹುಡುಗಿ, ಡಾಕ್ಟರ್ ಸಂಧ್ಯಾ ವಿ ಹುಡುಗಿ, ಡಾಕ್ಟರ್ ಪ್ರಶಾಂತ್ ವಿ ಹುಡುಗಿ, ಡಾಕ್ಟರ್ ಲಕ್ಷ್ಮೀ ಶ್ರೀ ಪಿ ಹುಡುಗಿ, ಡಾಕ್ಟರ್ ವಿನೋದ್ ವಿ ಹುಡುಗಿ ಹಾಗೂ ಡಾಕ್ಟರ್ ಪ್ರಿಯಾಂಕಾ ವಿ ಹುಡುಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಉಗ್ರಾಣ ಘಟಕಗಳಿಗೆ ಅವಶ್ಯ ಸಾಮಗ್ರಿಗಳನ್ನು ಸಾಗಿಸಲು ಅನುಕೂಲವಾಗುವಂತೆ ಸಂಸ್ಥೆಯ ಆಂತರಿಕ ಸಂಪನ್ಮೂಲದಿಂದ ತಲಾ 17.50 ಲಕ್ಷ ರೂಪಾಯಿ ಮೊತ್ತದ 12 ನೂತನ ಟ್ರಕ್ಗಳು ಖರೀದಿಸಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೂ ಚಾಲನೆ ನೀಡಿ ಸರಕು ಸಾಗಾಣಿಕೆ ಸೇವೆಗೆ ಸಮರ್ಪಿಸಿದರು. 120 HP ಸಾಮರ್ಥ್ಯದ BS6 ಇಂಜಿನ್ಗಳನ್ನು ಹೊಂದಿರುವ ಈ ಟ್ರಕ್ಗಳಲ್ಲಿ ಆಯಾಸ ಮುಕ್ತ ಚಾಲನೆ ಹಾಗೂ ಮೈಲೇಜ್ ಸುಧಾರಿಸಲು ಕ್ರೂಸ್ ಕಂಟ್ರೋಲ್ ವ್ಯವಸ್ಥೆ ಹಾಗೂ ಸುರಕ್ಷತೆಗಾಗಿ ಅಗ್ನಿನಂದಕ ಉಪಕರಣ ಹಾಗೂ ರಿವರ್ಸ್ ಪಾರ್ಕಿಂಗ್ ಅಲಾರಾಂ ಸಿಸ್ಟಮ್ ಅಳವಡಿಸಲಾಗಿದೆ. ವೆಹಿಕಲ್ ಬಗ್ಗೆ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಕಾಂಪಿಟೇಷನ್ ಎಲ್ಲರೂ ಬಿಟ್ ಮಾಡಿದರು. ಬಟ್ ನಮ್ಮ ವೆಹಿಕಲ್ಸ್ ಏನಿದೆ LMDದಲ್ಲಿ ವೇರ್ ನಂಬರ್ 1 ವಿತ್ ರೇಟೆಡ್ ಪೇಲೋಡ್ ಆಯಿತು, ಮೈಲೇಜ್ ಆಯಿತು, ಎಫಿಷಿಯನ್ಸಿ ಆಯಿತು, ಡ್ರೈವರ್ ಕಂಫರ್ಟ್ ಆಯಿತು, ಯಾವುದೋ ಏನು ಕಂಪ್ಲೇಂಟ್ ಅಪ್ಲೈ ಇಲ್ಲ. ಸೊ ಆ ರೀತಿಯಿಂದ ನಮಗೆ KKRTC ಅವರು ನಮಗೂ ಆಪರ್ಚುನಿಟಿ ಕೊಟ್ಟರು. ಹಿಂಗಾಗಿ ಇವತ್ತು ದಿವಸ ನಮಗೆ ಭಾಳ ಹೆಮ್ಮೆ ವಿಷಯ. ಧನ್ಯವಾದ. Celebration we are inviting for this occasion. We are totally happy on this program actually. So sir, Mr. Srinivas group say dealer say actually. So all 12 vehicles we are delivering to KKRTC. So it's a very happy occasion. In this during the occasion period they invited us actually. So thanks a lot. Thank you. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಜಪ್ಪ, ಮುಖ್ಯ ಸಂಚಾರ ಅಧಿಕಾರಿ ಸಂತೋಷ್ ಕುಮಾರ್, ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಸಂತೋಷ್ ಗೋಗೇರಿ, ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಈಶ್ವರ್ ಹೊಸ್ಮನಿ, ಸಿದ್ದಪ್ಪ ಗಂಗಾಧರ, ನಿಷ್ಠೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಓಕಳಿ ವಿದ್ಯಾಮಂದಿರದ ಅಡಿಯಲ್ಲಿ ಬರುವ ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ವಿಶಾಲ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜ್, ಶ್ರೀಮತಿ ಕಮಲಾ ಬಸವರಾಜ್ ಡಿಗ್ರಿ ಕಾಲೇಜುಗಳ ಸಹಯೋಗದಲ್ಲಿ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಬಿ ಪಾಟೀಲ್ ಓಕಳಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ನೀವು ಹೋಗಿ ನಿಮ್ಮದೇ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಿದ್ರೆ ಮಾಡ್ಬೋದು. ಅದಕ್ಕೆ ಎಲ್ಲ ಸೌಲಭ್ಯ ಅಲ್ಲಿ ನಾವು ಅಟಲ್ ಟಿಂಕರಿಂಗ್ ಲ್ಯಾಬ್ನಾಗ ಮಾಡಿಕೊಡ್ತೀವಿ. ಪ್ರತಿ ವರ್ಷದಂತೆ ನಾವು 15ನೇ ಆಗಸ್ಟ್ರಂದು ವರ್ಷಿಗೂ ಈ ಸೈನ್ಸ್ ಎಕ್ಸಿಬಿಷನ್ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಅವ್ರು ಮಾಡಿದಂಥ ಇದು ನಾವೆಲ್ಲ ನೋಡ್ತೀವಿ. ಇನ್ನೊಮ್ಮೆ ತಮಗೆ ಈ ಸ್ವಾತಂತ್ರ್ಯೋತ್ಸವ ದಿನದಂದು ಇನ್ನೊಮ್ಮೆ ಶುಭಾಶಯ ಕೋರ್ತಾ. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ಜರುಗಿತು. Next followed by Kannada Convent Higher Primary School, led by the captain Master Mushraf Patel of class 7th standard.
ನಂತರ ವಿಜ್ಞಾನ ಹಾಗೂ ಗಣಿತ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ರೋಬೋಟ್ ಚಲಾವಣೆಯ ಮೂಲಕ ಜಯರಾಜ್ ಬಿ ಪಾಟೀಲ್ ಅವರು ಚಾಲನೆ ನೀಡಿದರು. ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಮ್ಮ ಕನ್ನಡ ಕಾನ್ವೆಂಟ್ ಸ್ಕೂಲ್ ಆಯಿತು, ವಿಕಾಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಯಿತು, ವಿಶಾಲ್ ಇಂಡಿಪೆಂಡೆಂಟ್ PU ಕಾಲೇಜ್ ಮತ್ತು ಕಮಲಾ ಬಸವರಾಜ್ ಪಾಟೀಲ್ BCA ಕಾಲೇಜಿನಲ್ಲಿ ಇವತ್ತು ಸೈನ್ಸ್ ಮತ್ತು ಮ್ಯಾಥ್ಸ್ ಎಕ್ಸಿಬಿಷನ್ ಮಾಡಿವಿ. ಈಗ ತಾನೇ ನಾನು ಎಲ್ಲ ಕಡೆ ನೋಡಿದೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಅಂದರೆ ಈಗ ನಮ್ಮ ಡೇ ಟು ಡೇ ಏನು ಇದರಲ್ಲಿ ಬೇಕಾಗ್ತದೆ ನಮಗೆ. ಈ ಪವರ್ ಜನ್ರೇಷನ್ ಆಯಿತು, ಕಿಡ್ನಿ ಫಂಕ್ಷನ್ ಆಯಿತು, ಹಾರ್ಟ್ ಫಂಕ್ಷನ್ ಆಯಿತು, ಮತ್ತು ಎಲ್ಲ ನಮ್ಮ ಏನು ಇದಕ್ಕೆ ಬೇಕಾಗ್ತದೆ ಇವತ್ತಿನ ದಿನಗಳೇ. ಈಗ ಜಸ್ಟ್ ಪವರ್ ಟ್ರಾನ್ಸ್ಮಿಷನ್ ಬಗ್ಗೆ ನಮ್ಮ ಹುಡುಗರು ತೋರಿಸಿದ್ರು. ಏನಂತಂದ್ರೆ ನಾವೀಗ ನಮ್ಮ ಗುಲ್ಬರ್ಗ ಸಿಟಿನಾಗೆ ನೋಡ್ತೀವಿ, ಎಲ್ಲ ಸ್ಟ್ರೀಟ್ ಲೈಟ್ಸ್ ಇರ್ತಾವೆ. ಬೆಳಗ್ಗೆ ಬಿಸಿಲು ಬಿದ್ದರೂ ಹಾಗೆ ಸ್ಟ್ರೀಟ್ ಲೈಟ್ಸ್ ಆನ್ ಇರ್ತಾವೆ. ನಮ್ಮ ಹುಡುಗರು ಒಂದು ಪ್ರೆಸೆಂಟೇಷನ್ಸ್ ತೋರಿಸ್ರು ಹೀಗೆ. ಏನಂತಂದ್ರೆ ಅದ್ರ ಮ್ಯಾಗ ನಾವು ಕತ್ತಲು ಮಾಡಿದೆ ಅಂದ್ರೆ ಆಟೋಮೆಟಿಕ್ ಅವು ಸ್ಟ್ರೀಟ್ ಲೈಟ್ ಹೋಗ್ತಾವಂತ. ಇದೇ ಒಂದು ಮಾಡೆಲ್ ಇಟ್ಕೊಂಡು ನಾನು ನಮ್ಮ ಸರ್ಕಾರಕ್ಕೆ ಒಂದು ಇದು ಮಾಡ್ಬೋದು. ಏನಂತಂದ್ರೆ ಪವರ್ ಭಾಳ ಉಳಿತದೆ ಅದರಿಂದ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ವಿ. ಎಲ್ಲ ಮಕ್ಕಳು ವರ್ಕಿಂಗ್ ಮಾಡೆಲ್ಸ್ ಮಾಡಿದ್ದಾರೆ. ಆ ವರ್ಕಿಂಗ್ ಮಾಡೆಲ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಪೊಲ್ಯೂಷನ್ ಮೇಲೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಜನ್ರೇಷನ್ಸ್ ಮೇಲೆ, ಸಾಕಷ್ಟು ಡ್ರಿಪ್ ಇರಿಗೇಷನ್ ಮೇಲೆ, ಫಾರೆಸ್ಟ್ ಕನ್ಸರ್ವೇಷನ್, ಹೀಗೆ ನಾನಾ ಥರದ ಒಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಒಳ್ಳೆಯ ಒಂದು ಡಿಸ್ಪ್ಲೇ ಮಾಡಿದ್ದಾರೆ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬೆಳೀತಾ ಇದೆ ಅಂತ ತಿಳ್ಕೊಂಡು ನನಗೆ ಸಂತೋಷ ಆಗುತ್ತೆ ಅಂತ ಹೇಳಲಿಕ್ಕೆ ಧನ್ಯವಾದ. Good morning sir, myself Shivam of class 10. Myself Kiran of class 10. We are here to represent our model firefighting robot. It's a robot which helps the firefighters to less the risk of the firefighters where toxic smoke or high level of fire, it will go and it will reduce the fires. Generating? See sir. So we used sensor, buzzer, switch, batteries, to motors, to... Good morning everyone, my name is Shweta. I am studying in class 9th standard. Today our topic is hydroelectricity. Hydroelectricity is also called as hydroelectric power. Hydroelectricity is also called as hydroelectric power. It helps in reduce the air pollution, fossil fuel and petroleum. Approximately 71% of people of everyone. Myself Arpita Pukali of class 10th standard. First of all, happy Independence Day. Our topic is how acid rain occurs due to pollution. There are many types of pollutions like air pollution, water pollution, land pollution and soil pollution. But mainly the pollution here we are talking about is air pollution. With the help of air pollution, some gases are formed like uses of automobiles, using of pesticides, burning of fossil fuels and etc. Due to this the acid rain occurs. There are some harmful gases which affects our surroundings like carbon dioxide, carbon monoxide, sulfur oxide, and those are very harmful to our environment. We have to. ಕಾರ್ಯಕ್ರಮದಲ್ಲಿ ಆಡಳಿತ ಅಧಿಕಾರಿ ಶಶಿಕಲಾ ಜಿ ಪಾಟೀಲ್, ಕವಿತಾ ಜೆ ಪಾಟೀಲ್, ಭಾರತಿ ಹುಡುಗಿಕರ್, ಈರಣ್ಣ ನಾಳಗಾವೆ, ರೇಣುಕಾ ಕಿರಣಗಿ, ಸಂಗೀತಾ ಅವರಾದಿ, ಸುನಂದ ಮೇಳ್ಕುಂದಿ, ಡಾಕ್ಟರ್ ಶಿವಶಂಕರ್ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ನಗರ ಪತ್ರಿಕಾ ಭವನದಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ. ಜಯನಗರ ಶಿವಮಂದಿರದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಲಾಜಿಸ್ಟಿಕ್ ಟ್ರಕ್ಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಗರದ ಶ್ರೀ ದಾಮೋದರ್ ರಾಘೋಜಿ ಮೆಮೋರಿಯಲ್ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಕ್ರಿಕೆಟ್ ಆಟಗಾರ ಅಭಿಷೇಕ್ ರೆಡ್ಡಿ ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ಮೀರಾ ರಾಘೋಜಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ದರು. ಬಳಿಕ ಮಾತನಾಡಿದ ಕ್ರಿಕೆಟ್ ಆಟಗಾರರಾದ ಅಭಿಷೇಕ್ ರೆಡ್ಡಿ ಅವರು ದಾಮೋದರ್ ರಘೋಜಿ ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆ ವೈಭವವನ್ನ ಕೊಂಡಾಡಿದರು. Happy Independence Day to everyone. Firstly, I'm really grateful for Shri Damodar Raghoji Memorial School for having me here to witness some great talents here, and it's very good to see a great atmosphere here, to see all kids performing, and it reminds me of my school days, so I'm really happy to be part of this function, and really glad to be enjoying the atmosphere here. And once again I'd like to thank the management, principal sir, Nandini, Meera ma'am, and everyone for having me here, and I'm really enjoying it. ಬಳಿಕ ಮಾತನಾಡಿದ ಟ್ರಸ್ಟ್ ಸದಸ್ಯ ವಿಷ್ಣು ರಾಘೋಜಿ ಅವರು ಶಾಲೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದ್ದಾರೆ ಎಂದರು. So I am Vishnu, the trustee of Shri Damodar Raghoji Memorial Trust. I would like to wish you all a very happy Independence Day. It is the 78th Independence Day, and we are celebrating it with all we have got. So I wish our Independence Day is as good as all of yours. Thank you. ತದನಂತರ ನಂದಿನಿ ರಘೋಜಿ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ತಿಳಿಸಿದರು. Today at Shri Damodar Raghoji Memorial CBSE School, we are celebrating 78th Independence Day, and we are very fortunate that every year we gather here to celebrate this day, because this invokes the feeling of patriotism, and it teaches our students about the history and about all the struggles that our freedom fighters have done. I am very thankful to the captain of the ship, Pramod Malekar sir, who has executed this program really well.
I wish you all a very happy 78th Independence Day. ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಿರ್ಣಾಯಕರಾದ ಡಾಕ್ಟರ್ ವಿಶ್ವರಾಜ್ ಪಾಟೀಲ್, ಸೌಖ್ಯ ಕುಲಕರ್ಣಿ ಹಾಗೂ ಗಣ್ಯರು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದರು. ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕಿಣ್ಣಿ, ಪ್ರಮೋದ್ ಮಳ್ಕೇರ್ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಾದ ಲಿಂಗರಾಜ್ ಬೋಜಪ್ಪ ಹಾಗೂ ಸಲೋನಿ ಜಯಪ್ರಕಾಶ್ ನಿರೂಪಿಸಿದರು. ಸಂಸ್ಕೃತಿ ಭೀಮರಾಯ ಸ್ವಾಗತಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ತಾರ್ಫಲ್ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಕನ್ನಡ ಪರ ಹೋರಾಟಗಾರ ದತ್ತು ಬಾಸಗಿ ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ಡಾಕ್ಟರ್ ರಾಜ್ಕುಮಾರ್ ಪಾಟೀಲ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಪಾಟೀಲ್ ಅಂತ, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತಾರ್ಫೈಲ್ನಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ವಿಶೇಷವಾಗಿ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲೆಯಲ್ಲಿ ವಿಭಿನ್ನ ಮತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಮಾರಂಭವನ್ನಾಗಿ ನಾವು ಆಚರಣೆ ಮಾಡ್ಕೊಂಡಿದ್ದೇವೆ. ಏಕೆ ಅಂತಂದಾಗ ನಮ್ಮಲ್ಲಿ ಸಾಮಾಜಿಕ ಕಳಕಳಿ ಉಳ್ಳತಕ್ಕಂಥ ಮತ್ತು ಕನ್ನಡ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಮತ್ತು ನಮ್ಮ ಏರಿಯಾದವರೇ ಅಂದರೆ ನಮ್ಮ ತಾರ್ಫೈಲ್ ಏರಿಯಾದವರೇ ಆಗಿರ್ತಕ್ಕಂಥ ದತ್ತು ಬಾಸ್ಕಿಯವರು ನಮ್ಮ ಬಡ ಮಕ್ಕಳಿಗೆ ಮತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಮತ್ತು ನನ್ನ ಶಾಲೆಯಲ್ಲಿ ಕಲಿಯುವಂಥ ಪ್ರತಿಯೊಂದು ಮಗುವಿಗೂ ಕೂಡ ನೋಟ್ಬುಕ್ಗಳನ್ನು ಹಿಂದಿನ ಕಾಲದಿಂದಲೂ ನೀಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಅವರು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ನಾವು ಬಹಳ ಅಭಿನಂದನೆಗಳನ್ನು ಸಲ್ಲಿಸುವಂಥ ವಿಚಾರ ಮಾಡಬೇಕಾಗಿದೆ. ಮತ್ತು ಇವತ್ತು ಇನ್ನೊಂದು ವಿಶೇಷ ಏನು ಮಾಡಿದ್ದೇವೆ ಅಂದರೆ 2024ರ SSLC ಪರೀಕ್ಷೆಯಲ್ಲಿ ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರತಕ್ಕಂಥ ರೇಣುಕಾ ಅನ್ನುವ ವಿದ್ಯಾರ್ಥಿಗೆ ಸನ್ಮಾನ ಮಾಡಿ ಎಲ್ಲ ವಿದ್ಯಾರ್ಥಿಗಳಂತೆ ಎಲ್ಲ ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅನ್ನುವಂಥ ಸ್ಫೂರ್ತಿಯ ಮತ್ತು ಆಕೆಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ನಾವು ಏನು ಸಂದೇಶವನ್ನು ಕೊಡ್ತೇವೆ ಇವತ್ತು ಅಂತಂದಾಗ ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೆ ಬಹಳ ಅವಶ್ಯಕ. ನಾವು ಶಿಕ್ಷಣವನ್ನು ಪಡೆದುಕೊಂಡು ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಏನು ಹೋರಾಟ ಮಾಡಿದ್ದಾರೆ ಮಹಾನ್ ನಾಯಕರಾಗಿರ್ಬೋದು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶ ಸಂಪದ್ಭರಿತವಾಗಿ ಸಮೃದ್ಧ ರಾಷ್ಟ್ರವನ್ನಾಗಿ ವಿಕಾಸದ ರಾಷ್ಟ್ರವನ್ನಾಗಿ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಪ್ರಯತ್ನಿಸಬೇಕು ಅನ್ನುವಂಥ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾರ್ಪಲ್ ಬಡಾವಣೆಯಲ್ಲಿ ಇವತ್ತು ನಾವು ಏನು ಬುಕ್ಸನ್ನು ಕೊಡ್ತೀವಿ, ಯಾವಾಗಲೂ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಯಾವಾಗಲೂ ಕೊಡ್ಕೊತ ಬಂದೀವಿ. ಅದು ಆಗಿ ಒಂದು ಜೊತೆಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಸೋರನ್ನು ಹೇಳಿದರೆ ಏನೋ ಬಟ್ಟೆಗಳು ಕೊಡು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕಂತ ಕೇಸಿ ಅನ್ಕೊಂಡೀವಿ ಮತ್ತು ಕೊಡಬೇಕಂತ ಹೇಳಿದ ನಾವು ಕೊಡ್ತೀವಿ ಅಂತ ಕೇಸಿ ಯಾವಾಗಲೂ ಪ್ರತಿ ವರ್ಷ ಅಂತ ಈ ವರ್ಷ ನಾವು ಪ್ರೌಢಶಾಲೆಗೆ ಸರ್ಕಾರಿ ಪ್ರೌಢಶಾಲೆ ತಾರ್ಪಲ್ ಬಡಾವಣೆಯಲ್ಲಿ ನಾವು ಯಾವಾಗಲೂ ನೋಟ್ಬುಕ್ಕು ಕೊಟ್ಕೊತ ಬಂದೀವಿ ಅಂತ ಕೇಸಿ ಈ ಸಂದರ್ಭದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಎಂದು ಅಂಗವಾಗಿ ಶುಭಾಶಯಗಳು. ಧ್ವಜಾರೋಹಣ ಸಮಾರಂಭದಲ್ಲಿ ಶಾಲೆಯ ಸಹ ಶಿಕ್ಷಕರಾದ ಶಿವಾನಂದ್ ಸಜ್ಜನ್, ಅನಿಲ್ ಕುಮಾರ್ ದೇಸಾಯಿ, ಪರಮೇಶ್ವರ್ ಪಾಟೀಲ್, ಈರಣ್ಣ ಕೆಂಬಾವಿ, ರೇಖಾ ಕಟ್ಟಿಮನಿ, ಕಾವೇರಿ ಕಳಸ್ಕರ್, ಶಾಂತಾಬಾಯಿ, ಜಗದೇವಿ ಹನ್ನೂರ್, ಭೀಂಬಾಯಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದ ಆಳಂದ್ ಚೆಕ್ಪೋಸ್ಟ್ ಹತ್ತಿರದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಯಿತು. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದ ಆಳಂದ್ ಚೆಕ್ ಪೋಸ್ಟ್ ಹತ್ತಿರದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಲರ್ ಬೆಲ್ಟ್ ಎಕ್ಸಾಮ್ ಅನ್ನು ಬೆಂಗಳೂರಿನಿಂದ ಆಗಮಿಸಿದ ಮಾಸ್ಟರ್ ಶ್ರೀನಿವಾಸ್ ಅವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಿಸಿದರು.
ಶ್ರೀನಿವಾಸ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯನ್ ಕರಾಟೆ. ಈ ದಿನ ಇಲ್ಲಿಗೆ ಬಂದಿದ್ದೇನೆ, ಗುಲ್ಬರ್ಗಾಗೆ, ಕಲಬುರಗಿಗೆ. ಇಲ್ಲಿ ಕಲರ್ ಬೆಲ್ಟ್ಸ್ ಎಕ್ಸಾಮ್ ಇತ್ತು, ಹಾಗಾಗಿ ಇಲ್ಲಿ ಬಂದಿದ್ದೆ. ಇಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ನೋಡುವಾಗ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಹೇಳಬೇಕು ಅಂತಲೇ ನಾನು ಪೇರೆಂಟ್ಸ್ಗೆ ನಾನು ಆಭಾರಿಯಾಗಿರ್ತೇನೆ. ಯಾಕಂದರೆ ಇಷ್ಟು ಎಂಕರೇಜ್ಮೆಂಟ್ ಮಾಡಿ ಹುಡುಗರನ್ನ ಇಷ್ಟು ಪುಷ್ ಮಾಡಿ ಕ್ಲಾಸಿಗೆ ಕಳಿಸಿ ಅವ್ರನ್ನೆಲ್ಲ ಕರಾಟೆಯಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತೇಳಿ ಎಂಕರೇಜ್ ಮಾಡ್ತಿರೋದ್ರಿಂದ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಮತ್ತು ಕೋಶಿ ರಾಜವರ್ಧನ್ ಅವರು ಇಲ್ಲಿ ಹುಡುಗರನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಇರೋ ಸೀನಿಯರ್ಸು ಪ್ರತಾಪ್ ಅವರಾಗಲಿ, ಶ್ರೀಕಾಂತ್ ಅವರಾಗಲಿ, ಅಂಬರೀಷ್ ಅವರಾಗಲಿ ಎಲ್ಲರೂ ಭಾಳ ಚೆನ್ನಾಗಿ ಈ ಕಲಬುರಗಿಯ ಕರಾಟೆ ಸ್ಟೂಡೆಂಟ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಮಂತು ಸೆಪ್ಟೆಂಬರ್ನಲ್ಲಿ 14ನೇ ತಾರೀಕಿಗೆ ಒಂದು ಸ್ಟೇಟಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಟೂರ್ನಮೆಂಟ್ ಇದೆ. ಮೋಸ್ಟ್ಲಿ ಅಲ್ಲಿ ಬಂದಾಗ ಹೆಚ್ಚಿನ ಮಟ್ಟಕ್ಕೆ ಎಲ್ಲರೂ ಟ್ರೋಫಿ ಮತ್ತು ಮೆಡಲ್ಗಳನ್ನ ಗೆದ್ಕೊಂಡ್ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸರ್, ರಾಜವರ್ಧನ್ ಜಿ ಚವಾಣ್, ಬ್ಲ್ಯಾಕ್ ಬೆಲ್ಟ್ 7 ಡಾನ್. ಇವತ್ತು ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಆನಂದ್ ರಸ್ತೆಯಲ್ಲಿರುವ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯ ಬೆಲ್ಟ್ ಎಕ್ಸಾಮ್ ಜರುಗಿದೆ. ಇದರಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಯೆಲ್ಲೋ, ಆರೆಂಜ್, ಗ್ರೀನ್, ಬ್ಲೂ ಹಾಗೂ ಪರ್ಪಲ್, ಬ್ರೌನ್ ಹಾಗೂ ಒಂದು ವಿದ್ಯಾರ್ಥಿ ಬ್ಲ್ಯಾಕ್ ಬೆಲ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದೇ ರೀತಿ ಈ ಮಂತ್ನಲ್ಲಿ ಉತ್ತರ ವಲಯ ಹಾಗೂ ದಕ್ಷಿಣ ವಲಯದಲ್ಲಿ ಎರಡೂ ಕಡೆ ಆಲ್ಮೋಸ್ಟ್ 24 ತಾರೀಕು ದಕ್ಷಿಣ ವಲಯದಲ್ಲಿ ಸ್ಕೂಲ್ ಗೇಮ್ಸ್ ನಡೀತಾ ಇದೆ. ತಾಲೂಕು, ಡಿಸ್ಟಿಕ್ ಎರಡೂ ಈವೆಂಟ್ಸ್ ಇಲ್ಲೇ ಆಗ್ತಾಯಿದೆ. ಹಾಗೂ ಸೆಪ್ಟೆಂಬರ್ 14-15 ನ್ಯಾಷನಲ್ ಸೆಲೆಕ್ಷನ್ ಇದೆ, ಬೆಂಗಳೂರಿನಲ್ಲಿದೆ. ಆದಷ್ಟು ಕಲಬುರಗಿ ಜಿಲ್ಲೆಯಿಂದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಭಾಗವಹಿಸಿ ನ್ಯಾಷನಲ್ ಸೆಲೆಕ್ಷನ್ ಆಗಬೇಕು ಅಂತ ನನ್ನ ಇಚ್ಛೆ ಇದೆ. ಪ್ರತಿಯೊಂದು ಈವೆಂಟ್ಸು ಅಂಡರ್ 14, ಅಂಡರ್ 17 ಈವೆಂಟ್ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಶೀರ್ವಾದ ಕಲ್ಯಾಣ ಮಂಟಪದ ವ್ಯವಸ್ಥಾಪಕರಾದ ಬಾಬುರಾವ್ ಬಿರಾದಾರ್, ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಶ್ರೀಕಾಂತ್ ಪಿಸಾಳ್, ಅಂಬರೀಶ್ ಜೋಗಿ, ಪ್ರತಾಪ್ ಸಿಂಗ್ ಪವರ್, ದತ್ತಾತ್ರೇಯ, ಪ್ರೇಮ್ ಕುಮಾರ್ ಹಾಗೂ ಅನೇಕ ಕರಾಟೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಸದಾಶಿವನಗರದಲ್ಲಿ 78ನೇ ಸ್ವಾತಂತ್ರ್ಯ ದಿನವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನಗರದ ಸದಾಶಿವನಗರದ ಗಣೇಶ ಮಂದಿರದ ಬಳಿ ಬಡಾವಣೆಯ ನಿವಾಸಿಗಳು 78ನೇ ಸ್ವಾತಂತ್ರ್ಯ ದಿನವನ್ನು ಧ್ವಜಾರೋಹಣ ನೆರವೇರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಕೆಂಪು ನೆಲದ ಹಸಿರುಬೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು ನಮ್ಮ ಹಿರಿಯ ಒಕ್ಕಲು. ನನ್ನ ದೇಶ ನನ್ನ ಜನ ನನ್ನ ಪ್ರಾಣಮಾನ ಘನ ತೀರಿಸುವೆನು ಅದರ ಋಣ ಈ ಒಂದೇ ಜನುಮರಿ ಈ ಒಂದೇ ಜನುಮರಿ. ನೂರು ಭಾವ ಗಣೇಶ ಮಂದಿರದ ಕಮಿಟಿ ಅಧ್ಯಕ್ಷರಾದ ಶ್ರೀ ಕುಶೇಟ್ಟಿ ಅವರು ಮತ್ತು ಏನಾದರೂ ಸೆಕ್ರೆಟರಿ ಆದ ಮತ್ತು ಏನಾದರೂ ಮಲ್ಲಿಕಾರ್ಜುನ್ ಚಿಕ್ಕಪಾಟಿ ಅವರು ಹಾಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಮತ್ತು ಜೊತೆಯಲ್ಲಿ ಎಲ್ಲ 4 ಕಾಲಿಯ ಎಲ್ಲ ಬಡವಾಯಿಗಳ ಹಿರಿಯರು ಅಕ್ಕ ತಂಗಿಯರೆಲ್ಲ ಬಂದಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಪ್ರತಿ 4 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಗಳ ಒಂದು ಸಹಪಾಠಿಗಳ ಕುಂತು ಇದರಲ್ಲಿ ಅಂದರೆ 26ನೇ ಆಗಸ್ಟ್ ಜನರದ್ದು ರಿಪಬ್ಲಿಕ್ ಡೇ ಮತ್ತು 10ನೇ ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ. ಈ ಒಂದು ಕ್ರಮಕ್ಕೆ ಎಲ್ಲರೂ ಬಂದು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಿ ಎಲ್ಲರೂ ಬಂದು ಒಂದು ಕಾರಣಪುತ್ರ ಅಂತ ಹೇಳಿ ಗಣೇಶನ ಒಂದು 3 ದಿನ ಪ್ರೋಗ್ರಾಮ್ ಮಾಡ್ತೀವಿ. ಕಂಪಲ್ಸರಿ ಬಹಳಷ್ಟು ಮಂದಿ ಬರ್ತಾರೆ. ಕನಿಷ್ಠ ದಿನ ಒಂದು 400-500 ಮಂದಿ ಬರ್ತಾರೆ. ಮತ್ತೆ ಲಾಸ್ಟ್ 3 ದಿನ ಪ್ರಸಾದ ವ್ಯವಸ್ಥೆಯನ್ನು ತಮ್ಮ ಭಕ್ತರು ಮಾಡ್ತಾ ಇದ್ದಾರೆ. ಅತಿ ವಿಜೃಂಭಣೆಯ ಒಂದು ಕಾರ್ಯ. ನಮಸ್ಕಾರ. ನಾವು ಪುಣ್ಯಶೆಟ್ಟಿ ಅಂತ ಸದಾಶಿವನಗರದ ನಿವಾಸಿಯಾಗಿದ್ದು ಇಲ್ಲಿ ಗಣೇಶನ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಲ್ಲೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಯರ್ ಸರ್ ಅವರು ಬರೋರಿದ್ದರು, ಅವರು ಕೆಲವೊಂದು ಕಾರಣಾಂತರಗಳಿಂದ ಬರಲಾಗಲಿಲ್ಲ. ನಮ್ಮ ಕಾಲನಿ ಎಲ್ಲ ಹಿರಿಯ ನಾಗರಿಕರು, ಉಳಿದವರು, ತಾಯಂದಿರು ಮತ್ತು ಮಕ್ಕಳು ಎಲ್ಲರೂ ಬಂದು ಭಾಳಷ್ಟು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ ಎರಡೂ ಪ್ರೋಗ್ರಾಮನ್ನು ಭಾಳ ವಿಜೃಂಭಣೆಯನ್ನು ಮಾಡ್ತೀವಿ. ಮತ್ತು 3 ದಿವಸ ಗಣೇಶನ ಕಾರ್ಯಕ್ರಮವನ್ನು ಭಾಳ ಆಸಕ್ತಿಯಿಂದ ಎಲ್ಲ ಮಕ್ಕಳು ಪಾಠಗಳೆಲ್ಲ ಆಗಿಸಿ 3 ದಿವಸ ದೊಡ್ಡ ಕಾರ್ಯಕ್ರಮವನ್ನು ನೆರವೇರಿಸಿ ವಿಶೇಷ ರೀತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದ ಕಾರಣ ಇಲ್ಲಿ ನಮ್ಮ ಕಾಲನಿ ವತಿಯಿಂದ ಬಲಬರಿ ಗಣೇಶನ ಭಕ್ತಿಯಿಂದ ಯಾರು ನಡ್ಕೊಳ್ತಾರೆ ಅವರಿಗೆ ಯಾವುದೇ ಏನೋ ವಿಘ್ನ ಆಗಲಾರದಂತೆ ಗಣೇಶ ನಮ್ಮೆಲ್ಲರಿಗೂ ಕೃಪಕಟಾಕ್ಷ ಮಾಡಿ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಕಾಲನಿ ಹಿರಿಯ ನಾಗರಿಕರಿಗೂ ಮತ್ತು ಉಳಿದ ಎಲ್ಲ ಜನರಿಗೆ ಭಾಳ ಒಳ್ಳೆಯ ಸಹಕಾರ ಕೊಟ್ಟಿದ್ದಕ್ಕಾಗಿ ನಮ್ಮದು ಚಿಕ್ಕಪಾಟ್ಲಿ ಕಡೆಯಿಂದ ಪಲ್ಲಾರೆಡ್ಡಿಯವರು ಉಳಿದ ಎಲ್ಲವರ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ಅಕ್ಕವ್ರು ಹೇಳಿದ್ರು ಇನ್ನೂ ಹೆಣ್ಮಕ್ಳು ಭಾಳಷ್ಟು ಜನರು ಇಲ್ಲಿ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಅದು ನಮಗೂ ವಿಷಯ ತಿಳಿದಿದೆ. ಆದಷ್ಟು ನಾವು ಕೋಶಿಶ್ ಮಾಡ್ತಾ ಇದ್ದೇವೆ. ದೀಪೋತ್ಸವ ಮಾಡಿದ್ದಾಗ ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಹಾವಪ್ಪ ಪುಣ್ಯಶೆಟ್ಟಿ, ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್, ಭೀಮನಗೌಡ, ಲಕ್ಷ್ಮೀಕಾಂತ್, ಗಂಗಾಧರ ದೋಣಿ, ಗುರುಪಾದಪ್ಪ ಗುಗ್ಗವಾಡ್, ಎಸ್ಆರ್ ಸಿಂದಗಿ, ಸುಭಾಷ್ ಮೋತಕಪಲ್ಲಿ, ಅಶೋಕ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಆರ್ ಪರೇಡ್ ಮೈದಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಸ್ವಾತಂತ್ರ್ಯೋತ್ಸವ ಸಮಾರಂಭ. ಬಿಜೆಪಿ ಕಚೇರಿಯಲ್ಲಿ ರಾಷ್ಟ್ರ ಧ್ವಜಾರೋಹಣ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.